ನಾನು ಅಮೃತಧಾರೆ ಯೂಟ್ಯೂಬ್ ಚಾನಲ್ಗೆ ಇವತ್ತೊಂದು ರೆಸಿಪಿಯನ್ನು ಮಾಡಿ ಹಾಕ್ತಾಯಿದ್ದೀನಿ. ಅದೇನೆಂದರೆ ಪೀಸ್ ಪಾಯಸ. ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಇದ್ದೀನಿ. ಅದೇನೆಂದರೆ ಪೀಸ್ ಪಾಯಸ. ನಿಮ್ಮ ಮನೆಯಲ್ಲಿ ಏನಾದರೂ ಮಿಕ್ಕಿದ ಚಪಾತಿ ಉಳಿದಿದ್ದರೆ ಅದನ್ನು ವೇಸ್ಟ್ ಮಾಡದೆ ಮರುದಿವಸ ಈ ಥರ ಪೀಸ್ ಮಾಡ್ಕೋಬೇಕು ಚಪಾತಿಯನ್ನು. ಇದು 2 ಚಪಾತಿ ಇದೆ. ಇಷ್ಟು ಬೆಲ್ಲ ತೆಗೆದುಕೊಳ್ಬೇಕು. ಅಂದಾಜು ತೆಗೆದುಕೊಂಡಿದ್ದೇನೆ ನಾನು. ಈಗ ಈ ಬೆಲ್ಲವನ್ನು ನಾನು ಇದಕ್ಕೆ ಹಾಕ್ತೀನಿ. ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ತೀನಿ. ಬಿಟ್ಟು ಕುದಿಯಲಿಡ್ತೀನಿ. ಈಗ ನಾನು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಇವಾಗ ಅದು ಬೆಲ್ಲ ಕರಗಿದ ಮೇಲೆ ನೀರು ಹಾಕಿಬಿಟ್ಟು ಕರಗಿಸ್ಬೇಕು. ಇದನ್ನ ನೀರು ಹಾಕಿ ಈ ಬೆಲ್ಲನ ಕರಗಿಸ್ಬೇಕು. ಈಗ ಬೆಲ್ಲ ಕರಗಿದೆ. ಇದು ಕರಗಿದ ಬೆಲ್ಲಕ್ಕೆ ಈ ಪೀಸ್ ಮಾಡಿ ಇಟ್ಕೊಂಡಿರುವಂತಹ ಚಪಾತಿನ ಹಾಕಬೇಕು. ತುಂಬ ಚೆನ್ನಾಗಾಗುತ್ತೆ ಈ ಪಾಯಸ. ಈ ರೀತಿ ಬೆಲ್ಲ ಕರಗಿಸ್ಬಿಟ್ಟು ಈ ಚಪಾತಿಯನ್ನು ಹಾಕಿ ಪೀಸ್ ಮಾಡಿ ಇಟ್ಕೊಂಡಿರಬೇಕು. ಈ ಚಪಾತಿನ ಈ ರೀತಿ ಹಾಕಬೇಕು. ಇದಕ್ಕೆ ಹಾಕಿ 1-2 ನಿಮಿಷ ಕುದಿಸ್ಬೇಕು. ಬಿಸಿದಾಗೆ ತಿನ್ಬೇಕಿದ್ನ. ತುಂಬ ಚೆನ್ನಾಗಿರುತ್ತೆ. ಗೋಧಿ ಪಾಯಸ ಊಟ ಮಾಡಿದ ಥರ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಬೇಕು. ಈ ಪಾಯಸ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವಾಗ ಇದನ್ನು ಮುಚ್ತಾ ಇದ್ದೇನೆ ನಾನು ಮುಚ್ಚಳನ. ಈಗ ಪಾಯಸ ರೆಡಿ ಆಯಿತು. 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದು ಪಾಯಸ.